ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಬಂದುಬಿಟ್ಟು ಇಡ್ಲಿ ಮಾಡೋಣ ಅಂತ ಇಡ್ಲಿ ಮಾಡಿಬಿಟ್ಟು ಹಾಗೆ ಉದ್ದಿನ ವಡೆ ಮಾಡೋಣ ಅಂತ ಉದ್ದಿನ ವಡೆ ಮಾಡಿ ತುಂಬ ದಿನವೇ ಆಗೋಗಿದೆ. ಹಾಗೆ ಇಡ್ಲಿನೂ ಸಹ ಅಷ್ಟೇ. ಇಡ್ಲಿ ತುಂಬ ದಿನ ಅಂದರೆ ದೋಸೆ ಮಾಡ್ತಿರ್ತೀನಿ. ಇಡ್ಲಿ ತುಂಬ ರೇರೆ, ಯಾಕಂದರೆ ಹೋಟ್ಲಲ್ಲಿ ಏನಾದರೂ ತರಿಸ್ತೀನಿ ಅಂದರೆ ಇಡ್ಲಿನೇ ತರಿಸೋದು. ಹಾಗಾಗಿ ಇಡ್ಲಿನ ಮಾಡ್ತಿದ್ದೀನಿ. ಅದಕ್ಕೆ ಕಾಂಬಿನೇಷನ್ ಆಗಿ ನಾನು ಡಿಪ್ ಸಾಂಬಾರನ್ನ ಮಾಡ್ತಿದ್ದೀನಿ. ಅದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಇಡ್ಲಿಗೆ ಸಖತ್ತಾಗಿರುವಂಥ ಸಖತ್ ಕಾಂಬಿನೇಷನ್ ಆಗಿರುವಂತಹ ಡಿಪ್ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ನೋಡಿ. ಇವಾಗ ಒಂದು ಕುಕ್ಕರ್ಗೆ 1 ಕಪ್ ಆಗೋಷ್ಟು ಹೆಸರು ಬೇಳೆನ ತೊಳೆದು ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗ್ದಿದ್ದೀನಿ. ಹಾಗೆ 1 ಈರುಳ್ಳಿ, 2 ಟೊಮೊಟೊ, ಹುಳಿ ಟೊಮೊಟೊನ ಹಾಕೊತಿದ್ದೀನಿ. ಹುಳಿ ಟೊಮೊಟೊ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ನಿಮ್ಮ ಖಾರಕ್ಕೆ ತಕ್ಕಂಗೆ ಹಸಿಮೆಣಸಿನ್ಕಾಯಿ, ಹಾಗೆ 1 ಸ್ಪೂನ್ ಆಗೋಷ್ಟು ನಾನಿಲ್ಲಿ ಸಾಂಬಾರು ಪೌಡರ್ನ ಯೂಸ್ ಮಾಡ್ತಿದ್ದೀನಿ. ಅಕಸ್ಮಾತ್ ನಿಮ್ಮ ಹತ್ರ ಸಾಂಬಾರು ಪೌಡರ್ ಇಲ್ಲ ಅಂದರೆ 1 ಸ್ಪೂನ್ ಧನಿಯಾ ಪೌಡರ್, ಹಾಗೆ ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಂಡ್ರು ನಡೆಯುತ್ತೆ. ಇವಾಗ ನೀರನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪೌಡರ್, ಇಷ್ಟನ್ನು ಹಾಕ್ಕೊಂಡು 1 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1-2 ವಿಷಲ್ ಬರ್ಸ್ಕೋಬೇಕು. ಅದು ಬೇಯೋಷ್ಟರಲ್ಲಿ ಈ ಸೈಡು ನಾನು ಇಡ್ಲಿ ಪ್ಲೇಟ್ಸ್ಗೆ ಇಡ್ಲಿ ಹಿಟ್ಟನ್ನು ಹಾಕ್ಬಿಟ್ಟು ಇಡ್ತಾಯಿದ್ದೀನಿ. ಇಡ್ಲಿ ಆಗುತ್ತೆ, ಅದು ಬೇಯಿತು ಅಂದರೆ ಇನ್ನು ಒಗ್ಗರಣೆ ಮಾಡ್ಕೋಬೋದು, ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಇದು ಚೆನ್ನಾಗಿ ಬೆಂದಿದೆ ನೋಡಿ, ಬೇಳೆ ಎಲ್ಲ ಸ್ಮ್ಯಾಶ್ ಆಗಿದೆ. ಇವಾಗ ಒಂದು ಸ್ಮ್ಯಾಶರ್ ಸಹಾಯದಿಂದ ಮಸ್ಕೊತಿದ್ದೀನಿ, ಪೂರ್ತಿ ನೀಟಾಗಿ ಸ್ಮ್ಯಾಶ್ ಆಗಲಿ ಅಂದ್ಬಿಟ್ಟು ಈ ರೀತಿ ಸ್ಮ್ಯಾಶ್ ಮಾಡ್ತಿದ್ದೀನಿ. ಇಲ್ಲಾಂದರೆ ನೀವು ಬೇಕಾದರೆ ರುಬ್ಕೋಬೋದು. ನಾನು ಈ ರೀತಿನೇ ಸ್ಮ್ಯಾಶ್ ಮಾಡ್ಕೊತಿದ್ದೀನಿ, ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕು. ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ, ಹಾಗೆ ಒಣಮೆಣಸಿನ್ಕಾಯಿ, ಸ್ವಲ್ಪ ಹಿಂಗು, ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆನ ಕೊಡಬೇಕು. ಹಿಂಗೆ ಹಾಕೋದ್ರಿಂದ ಜೀರ್ಣ ಚೆನ್ನಾಗಾಗುತ್ತೆ, ಗ್ಯಾಸ್ ಏನೂ ಆಗೋಲ್ಲ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನೂ ಆಗೋಲ್ಲ. ಇದಕ್ಕೆ ಇವಾಗ ನಾವು ಮಸ್ತ್ಕೊಂಡಿದ್ವಲ್ಲ ಅದ್ರ ಒಗ್ಗರಣೆನ ಹಾಕ್ಬಿಟ್ಟು ಹುಣಸೆ ಹಣ್ಣಿನ ರಸನ ಹಾಕ್ಕೋಬೇಕು. ಅದು ಚೆನ್ನಾಗಿರುತ್ತೆ ಟೇಸ್ಟ್, ಹುಳಿಯಾಗಿ. ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು. ಇವಾಗ ನೋಡಿ ನಮ್ಮ ಸೂಪರ್ ಟೇಸ್ಟಿಯಾಗಿರುವಂಥ ಡಿಪ್ ಸಾಂಬಾರು ರೆಡಿ, ಸಖತ್ತಾಗಿರುತ್ತೆ. ಹಾಗೆ ಇವತ್ತು ಇಡ್ಲಿಗೆ ಕಾಂಬಿನೇಷನ್ ಆಗಿ ನಾನು ಇಲ್ಲಿ ಉದ್ದಿನ ವಡೆನೂ ಸಹ ಮಾಡ್ತಿದ್ದೀನಿ. ಇಡ್ಲಿ ಮಾಡಿದಾಗಲೆಲ್ಲ ಉದ್ದಿನ ವಡೆನ ಮಾಡೇ ಮಾಡ್ತೀನಿ. ಎಲ್ಲೋ ಒಂದೊಂದ್ಸಲಿ ಮಿಸ್ ಆಗಿಬಿಡುತ್ತೆ, ಯಾಕಂದರೆ ಟೈಮ್ ಆಗಿಬಿಟ್ಟಿರುತ್ತಲ್ಲ, ಆವಾಗ ಮಾಡೋಕ್ಕಾಗಲ್ಲ. ಅದ್ರ ಬಿಟ್ಟರೆ ಉದ್ದಿನ ವಡೆನ ಮಾಡೇ ಮಾಡ್ತೀನಿ. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿದ್ದಾಯಿತು. ಇನ್ನು ನಾನು ಬ್ರೇಕ್ಫಾಸ್ಟ್ ಮಾಡಿಲ್ಲ. ನಮ್ಮ ಮಾವ ಬಂದಿದ್ರು ಊರಿಂದ, ಮದುವೆ ಇತ್ತು. ಹಾಗಾಗಿ ನಾವು ನಿನ್ನೆ ನೈಟೇ ಹೋಗಿದ್ವಿ, ನೈಟ್ ರಿಸೆಪ್ಷನಿಗೆ ಹೋಗಿದ್ವಲ್ಲ, ಹಾಗೆ ಕರ್ಕೊಂಬಂದಿದ್ವಿ. ಇನ್ನೇನು ಅಲ್ಲೇ ಸ್ಟೇ ಆಗ್ತೀರಾ, ಬನ್ನಿ, ಬೇಕಾದರೆ ಬೆಳಗ್ಗೆ ಓಲಾನೋ ಊಬರ್ ಏನಾದ್ರು ಬುಕ್ ಮಾಡಿ ಕಳಿಸ್ಕೊಡ್ತೀವಿ, ಬನ್ನಿ, ಇಲ್ಲಿ ನಿದ್ದೆ ಎಲ್ಲ ಮಾಡೋಕ್ಕಾಗಲ್ಲ, ಫೆಸಿಲಿಟೀಸ್ ಇರಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಬಂದಿದ್ವಿ. ಇವಾಗ ಅವರು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಟರು. ಇನ್ನು ನಾನು ಬ್ರೇಕ್ಫಾಸ್ಟ್ ಮಾಡಬೇಕು. ಹಾಗೆ ಇನ್ನು ಮನೆ ಕೆಲಸಗಳು ಏನೂ ಸ್ಟಾರ್ಟ್ ಮಾಡಿಲ್ಲ, ಇವಾಗ ಮಾಡಬೇಕು. ಬ್ರೇಕ್ಫಾಸ್ಟ್ ಒಂದು ಮಾಡಿದ್ದೀನಿ ಅಷ್ಟೇ. ಇವಾಗ ಫಟಾಫಟ ಅಂತ ಪಾತ್ರೆ ತೊಳೆದ ಕಸ ಗುಡಿಸಿನೆಲ್ಲ ಒರೆಸಿ ಇದ್ದೇ ಇರುತ್ತಲ್ಲ ಮನೆ ಕೆಲಸಗಳು, ಅದನ್ನು ಮಾಡಬೇಕು. ಹಾಗೆ ವ್ಲಾಗ್ನೂ ಸಹ ಕಂಟಿನ್ಯೂ ಮಾಡ್ತೀನಿ. ಇವಾಗ ಫಸ್ಟು ಮನೆ ಕೆಲಸ ಮಾಡೋಕ್ಕಿಂತ ಮುಂಚೆ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಬ್ರೇಕ್ಫಾಸ್ಟ್ನ ಹಾಕ್ಕೊಂಡಿದ್ದೀನಿ. ಇಡ್ಲಿಗೂ ಡಿಪ್ ಸಾಂಬಾರ್ಗೂ ನಿಜವಾಗ್ಲೂ ಹೇಳ್ತಿದ್ದೀನಿ, ಸಖತ್ ಅಂದರೆ ಸಖತ್ತಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ, ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಬೆಳಗ್ಗೆಯಿಂದ ಮನೆ ಕೆಲಸ ಎಲ್ಲ ಮುಗಿಸಿ ಇವಾಗ ಸಂಜೆ ಮಿಷಿನಿಗೆ ಬಟ್ಟೆ ಹಾಕೋದಿತ್ತು ಅಂತ ಹೇಳ್ಬಿಟ್ಟು ಮಿಷಿನಿಗೆ ಬಟ್ಟೆ ಹಾಕ್ತಿದ್ದೀನಿ. ಹಾಗೆ ಸಂಜೆ ಇವತ್ತು ಯಾಕೋ ತುಂಬ ಅಂದರೆ ಬೋರ್ ಥರ ಅನಿಸ್ತಿತ್ತು. ಅದಕ್ಕೋಸ್ಕರ ಸ್ವಲ್ಪ ಹೊರ್ಗಡೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಒಂದು ರೌಂಡ್ ಹೋಗಿ ಬರೋಣ ಅಂತ ಹೋಗಿದ್ವಿ. ಹಾಗೆ ಬರ್ತಾ ನಂಗೆ ಚಿಕನ್ ತಿನ್ನಬೇಕು ಅನಿಸ್ತಿತ್ತು, ಚಿಕನ್ ತೊಗೊಂಬಂದ್ವಿ. ಮತ್ತು ನಾನು ವ್ಲಾಗ್ನ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ನನಗೆ ತಿರ್ಗಾ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಯಾಕಪ್ಪ ಅಂತಂದರೆ ಬ್ರೇಕ್ಫಾಸ್ಟ್ ಇಡ್ಲಿ ಮಾಡಿದಾಗ ಪಾತ್ರೆಗಳು ಜಾಸ್ತಿ ಇರುತ್ತೆ. ಹಾಗೆ ವಿಡಿಯೋ ಎಡಿಟಿಂಗ್ ಇತ್ತು, ನಾಳೆಗೆ ಅಪ್ಲೋಡ್ ಮಾಡೋಕ್ಕೆ ಅಂದ್ಬಿಟ್ಟು ಇವತ್ತು ಎಡಿಟ್ ಮಾಡ್ಕೊಂಡು ಕೂತ್ಕೊಂಡೆ. ಅದೇ ಟೈಮ್ ಇಟ್ಬಿಟ್ಟು, ಹಾಗಾಗಿ ತಿರ್ಗಾ ನನಗೆ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಇನ್ನು ಮನೆ ಕೆಲಸ ಎಲ್ಲ ಮುಗಿಸೋಷ್ಟರಲ್ಲಿ ನನ್ನ ಮಗನೂ ಸಹ ಸ್ಕೂಲಿಂದ ಕರ್ಕೊಂಬರ್ಬೇಕಿತ್ತು. ಅವನ್ನ ಕರ್ಕೊಂಬಂದು ಅವನಿಗೆ ತಿನ್ನಿಸಿ ಮಲಗಿಸಿ ತಿರ್ಗಾ ನಿಬ್ಬಿಸಿ, ಟೆಸ್ಟ್ ಇದೆ ನಾಳೆಯಿಂದ 4th ರೌಂಡ್ ಟೆಸ್ಟು. ಅದಕ್ಕೋಸ್ಕರ ಅವನಿಗೆ ಪ್ರಿಪೇರ್ ಮಾಡಿಸ್ಕೊಂಡು ನನ್ನ ಕೆಲಸನೂ ಮುಗಿಸ್ಕೊಂಡೆ. ಇವತ್ತು ಸಂಜೆ ತುಂಬ ಅಂದರೆ ತುಂಬಾ ಬೋರ್ ಆಗ್ತಿತ್ತು. ಅದಕ್ಕೋಸ್ಕರ ಒಂದು ರೌಂಡ್ ಹೋಗಿ ಬರೋಣ ಅಂದ್ಬಿಟ್ಟು ಸುಮ್ಮನೆ ಹಾಗೆ ಹೋಗಿದ್ವಿ. ಇನ್ನು ನಾನು ಅಡುಗೆನೂ ಸಹ ಮಾಡಿರಲಿಲ್ಲ, ಅದಕ್ಕೋಸ್ಕರ ಬರ್ತಾ ಹೇಗಿದ್ರು ಅಡುಗೆ ಮಾಡಿಲ್ವಲ್ಲ, ಇನ್ನೇನು ನನಗೆ ಚಿಕನ್ ತಿನ್ನಬೇಕು ಅನ್ನಿಸ್ತಿತ್ತು.
ಅದಕ್ಕೋಸ್ಕರ ಬರ್ತಾ ಹಾಗೆ ಚಿಕನ್ನು ಸಹ ತೊಗೊಂಬಂದ್ವಿ. ಇವಾಗ ಪ್ರಿಪೇರ್ ಮಾಡಬೇಕು. ಯೂಶ್ವಲಿ ನಮ್ಮದು ಇಷ್ಟೊತ್ತಿಗೆ ಊಟನೇ ಆಗಿರುತ್ತೆ. ಇವಾಗ ಟೈಮ್ ಬಂದು 8:15. ಇಷ್ಟೊತ್ತಿಗೆ ಊಟನೇ ಆಗೋಗಿರುತ್ತೆ. ಇವತ್ತು ಚಿಕನ್ ಇವಾಗ ತೊಗೊಂಬಂದಿದ್ದಲ್ವ, ನನಗೆ ಅಡುಗೆ ಮಾಡೋ ಅಂದರೆ ಚಿಕನ್ ತಿನ್ನಬೇಕು ಅಂತ ಅನ್ನಿಸ್ತಿತ್ತಲ್ಲ, ಅದಕ್ಕೋಸ್ಕರ ಮಾಡಿರಲಿಲ್ಲ ಇವತ್ತು. ಇವಾಗ ಚಿಕನ್ನ ಬೇಯಕ್ಕೆ ಇಟ್ಟಿದ್ದೀನಿ. ಇನ್ನು ಚಿಕನ್ ಬೇಯಿತು ಅಂದರೆ ಬೇಗ ಮಸಾಲೆ ಹಾಕ್ಬಿಟ್ಟು ಸಾಂಬಾರನ್ನ ಮಾಡ್ತಿದ್ದೀನಿ. ಬಿರಿಯಾನಿ ಮಾಡೋಣ ಅಂದ್ಕೊಂಡೆ. ನನ್ನ ಹಸ್ಬೆಂಡ್ ಬೇಡ ಸಾಂಬಾರು ಮಾಡಿಬಿಟ್ಟು ಚಿಕನ್ ಪೀಸಸ್ನೇ ಫ್ರೈ ಮಾಡ್ತೀಯಲ್ಲ ಆ ರೀತಿ ಮಾಡು ಅಂತ ಹೇಳಿದ್ರು. ಸರಿ ಆಯ್ತು, ಇನ್ನೇನು ಎಲ್ಲರೂ ತಿಂತಾರಲ್ವ, ಅದಕ್ಕೋಸ್ಕರ ಇನ್ನೊಂದು ದಿನ ಬೇಕಾದರೆ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ಸಾಂಬಾರನ್ನ ಮಾಡ್ತಿದ್ದೀನಿ. ಆಲ್ರೆಡಿ ಮಸಾಲೆನೂ ಸಹ ಬಂದಿದ್ದ ತಕ್ಷಣ ಪಟ ಅಂತ ಮಾಡ್ಕೊಂಡು, ಯಾಕಂದರೆ ಟೈಮ್ ಆಗೋಗಿತ್ತಲ್ಲ, ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಬಂದಿದ್ದ ತಕ್ಷಣ ಮಸಾಲೆಗೆ ಏನೇನು ಬೇಕೋ ಎಲ್ಲ ಹಾಕ್ಕೊಂಡು ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಚಿಕನ್ ಇದರಲ್ಲಿ ಎಣ್ಣೆಲಿ ಒಂದು ಸ್ವಲ್ಪ ಹೊತ್ತು ಒಂದು 5 ಮಿನಿಟ್ಸ್ ಕುಕ್ ಆಯಿತು ಅಂದರೆ ಆ ಮಸಾಲೆನೇ ಹಾಕ್ಬಿಟ್ಟು ಒಂದು 10 ಮಿನಿಟ್ಸ್ ಬಾಯ್ಲ್ ಮಾಡ್ತು ಅಂದರೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ತೋರಿಸ್ತೀನಿ. ಚಿಕನ್ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಬಾಂಡಿಗೆ ಒಂದು ಸ್ವಲ್ಪ ಎಣ್ಣೆನ ಬಿಟ್ಬಿಟ್ಟು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟು, ಚಿಕನ್ನು, ಸ್ವಲ್ಪ ಅರಶಿನ, ಉಪ್ಪನ್ನ ಹಾಕ್ಬಿಟ್ಟು ಚಿಕನ್ನ ಫ್ರೈ ಮಾಡ್ಕೊತಿದ್ದೀನಿ. ಇನ್ನೊಂದು ಸೈಡು ಚಿಕನ್ ಸಾಂಬಾರಿಗೆ ಮಸಾಲೆ ಎಲ್ಲ ರುಬ್ಬಿ ಇಟ್ಕೊಂಡಿದ್ದೆ, ಬೇಗ ಮಾಡೋಣ ಅಂತ ಹೇಳ್ಬಿಟ್ಟು. ಟೈಮ್ ಆಗಿತ್ತಲ್ಲ, ಅದಕ್ಕೋಸ್ಕರ ಇವತ್ತು ಬೆಳಗ್ಗೆ ಇಡ್ಲಿ ಮಾಡಿದ್ನಲ್ಲ, ಅದೇ ದೋಸೆ ಮಾಡ್ಕೊಂಡು ನನ್ನ ಮಗನಿಗೆ ಒಂದು ದೋಸೆ ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು ಇವಾಗ ದೋಸೆನ ಹಾಕ್ತಿದ್ದೀನಿ. ಯಾಕಪ್ಪ ಅಂತಂದರೆ ಚಿಕನ್ ಸಾಂಬಾರಿಗೆ ದೋಸೆ ಚೆನ್ನಾಗಿರುತ್ತೆ ಕಾಂಬಿನೇಷನು. ಅದಕ್ಕೋಸ್ಕರ ದೋಸೆ ಆದರೆ ಸ್ವಲ್ಪ ಇಷ್ಟಪಟ್ಟು ತಿಂತಾನೆ ನನ್ನ ಮಗ, ಅದಕ್ಕೋಸ್ಕರ ದೋಸೆನ ಮಾಡಿದೆ. ಹಾಗೆ ಚಿಕನ್ ಸಾಂಬಾರನ್ನ ಮಾಡಿಬಿಟ್ಟು ಅದರದ್ದೇ ಚಿಕನ್ ಪೀಸಸ್ನ ಎತ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಇದು ಚೆನ್ನಾಗಿರುತ್ತೆ ಟೇಸ್ಟು, ಅದಕ್ಕೋಸ್ಕರ. ಇವಾಗ ಊಟ ಎಲ್ಲ ಆಯಿತು. ಊಟ ಬಂದುಬಿಟ್ಟು ತೋರಿಸಿದ್ದೀನಲ್ಲ ಆಲ್ರೆಡಿ. ಊಟ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ತೊಳೆದು ಇನ್ನೇನಿದ್ರು ಮಲ್ಕೋಬೇಕು. ಟೈಮ್ ಆಲ್ರೆಡಿ 9:15. ಇವಾಗ ಹೋಗಿ ಮಲ್ಕೋಬೇಕು. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.